ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ TMCಯ ಅಧಿಕಾರಕ್ಕೆ ಬ್ರೇಕ್ ಹಾಕಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ BJP ಅಭೂತಪೂರ್ವವಾದಂತಹ ಸಾಧನೆಯನ್ನು ಮಾಡಿರುವಂಥದ್ದು, ಜಯವನ್ನು ಗಳಿಸಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸುವೇಂದು ಅಧಿಕಾರಿಯವರು ಈ ಹಿಂದೆ TMCಯಲ್ಲಿಯೇ ಇದ್ದಂತಹ ಸುವೇಂದು ಅಧಿಕಾರಿ BJPಗೆ ಬಂದು ಈ ಬಾರಿ BJP ಬರೋಬ್ಬರಿ 206 ಸ್ಥಾನಗಳನ್ನು ಗಳಿಸಿಕೊಂಡು ಅದ್ಭುತವಾದಂತಹ ಜಯವನ್ನು ಗಳಿಸಿ ಒಂದು ಸರ್ಕಾರವನ್ನು ರಚನೆ ಮಾಡಿರುವಂಥದ್ದು, ಕೇಸರಿ ಮಯ ಆಗಿರುವಂಥದ್ದು ಪಶ್ಚಿಮ ಬಂಗಾಳ. ಹೀಗಾಗಿ 15 ವರ್ಷಗಳ ಈ TMCಯ ಮಮತಾ ಬ್ಯಾನರ್ಜಿಯವರ ದುರಾಡಳಿತಕ್ಕೆ ಮೇಲಾಗಿ ಪಶ್ಚಿಮ ಬಂಗಾಳದಲ್ಲಿದ್ದಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶಕ್ಕೆ ಅಂಟಿಕೊಂಡಿರುವಂತಹ ರಾಜ್ಯವಾದ್ದರಿಂದ ಅಕ್ರಮ ನುಸುಳುಕೋರರು, ಅಕ್ರಮ ವಲಸಿಗರು, ಇವರ ಒಂದು ಏನು ಹೇಳ್ತಾರೆ ಅದು ಮತದಾನಕ್ಕೋಸ್ಕರ ಇವರು ವೋಟ್ ಬ್ಯಾಂಕ್ ಆಗಿ ಏನು TMC ಅವರು ಬಳಸ್ಕೊಂಡ್ರು, ಅದರ ಹೊರತು ಒಂದಷ್ಟು ಕುಕೃತ್ಯಗಳಿಗೂ ಕೂಡ ಆ ಒಂದು ಮುಸಲ್ಮಾನ ಸಮುದಾಯದವರನ್ನು, ಅಲ್ಪಸಂಖ್ಯಾತ ಸಮುದಾಯದವರನ್ನು, ಅಕ್ರಮ ನುಸುಳುಕೋರರನ್ನು, ಅಕ್ರಮ ವಲಸಿಗರನ್ನು ಎಲ್ಲದಕ್ಕೂ ಕೂಡ ಬಳಸ್ಕೊಳ್ಳುವಂತಹ ಕೆಲಸ, ಗುಂಡಾಗಿರಿ, ದಾದಾಗಿರಿ, ರೌಡಿಸಮ್ ಎಷ್ಟರ ಮಟ್ಟಿಗೆ ದುರಾಡಳಿತ ಇತ್ತು ಅದೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಸುವೇಂದು ಅಧಿಕಾರಿಯವರು ಒಂದೊಂದಾಗಿ ಕ್ರಮಗಳನ್ನು ತಮ್ಮ ಸರ್ಕಾರದ ಮುಖಾಂತರ ತಗೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ, ಬಹುದೊಡ್ಡ ನಿರೀಕ್ಷೆ ಇರುವಂಥದ್ದು ಈಗ BJP ಸರ್ಕಾರದ ಮೇಲೆ. ಸುವೇಂದು ಅಧಿಕಾರಿ ಅವರನ್ನೇನೋ ಇವರು ಮುಖ್ಯಮಂತ್ರಿನಾಗಿ ಮಾಡಿದ್ದಾರೆ, ಸಚಿವ ಸಂಪುಟವೂ ಕೂಡ ಈಗಾಗಲೇ ಫಾರ್ಮೇಷನ್ ಆಗಿದೆ. ಯಾವ ರೀತಿಯಾದಂತಹ ಆಡಳಿತವನ್ನು BJP ಸರ್ಕಾರ ಪಶ್ಚಿಮ ಬಂಗಾಳಕ್ಕೆ ಕೊಡುತ್ತೆ, ನಿರೀಕ್ಷೆಗಳು ಬಹಳಷ್ಟಿವೆ. ಏನೆಲ್ಲ ಬದಲಾವಣೆಗಳನ್ನು ಮಾಡುತ್ತೆ, ಯಾವ ರೀತಿ ಹದಗೆಟ್ಟಿರುವಂತಹ ವ್ಯವಸ್ಥೆಯನ್ನು ಸುವ್ಯವಸ್ಥೆಗೆ ತರ್ತಾರೆ. ಅದರ ಜೊತೆಗೆ ನಿಮಗೆಲ್ರಿಗೂ ಗೊತ್ತೇ ಇದೆ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಬಹಳ ಆಗರ್ಭ ಶ್ರೀಮಂತಿಕೆಯಿಂದ ಇದ್ದಂತಹ ಒಂದು ರಾಜ್ಯ. ಆ ಒಂದು ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ ಕಾಲಾಂತರದಲ್ಲಿ. ಅದೆಲ್ಲವನ್ನ ಮತ್ತೆ ಆ ವೈಭವವನ್ನು ಮರುಕಳಿಸುವಂತೆ, ಮತ್ತೆ ಅದೆಲ್ಲವನ್ನೂ ಕೂಡ ತರುವಂತೆ ಮಾಡುವಂಥ ಒಂದು ಅಧಿಕಾರವನ್ನು ಈ ಸುವೇಂದು ಅಧಿಕಾರಿಯವರು ಆಡಳಿತವನ್ನು ಆ ಮಟ್ಟಕ್ಕೆ ನಡೆಸ್ತಾರಾ ಅನ್ನುವಂಥದ್ದು ಇರುವಂತಹ ನಿರೀಕ್ಷೆ. ಒಂದೊಂದಾಗಿ ಕ್ರಮಗಳನ್ನು ಸುವೇಂದು ಅಧಿಕಾರಿಯವರು ಪಶ್ಚಿಮ ಬಂಗಾಳದ BJP ಸರ್ಕಾರ ಕೈಗೊಳ್ತಾ ಇದೆ. ಅದು ಏನಂತ ಹೇಳಿದ್ರೆ, ಈ ರಾಷ್ಟ್ರಭಕ್ತಿ, ದೇಶಪ್ರೇಮ ವಿಚಾರದಲ್ಲಿ ಎಷ್ಟೋ ಒಂದು ಸಮುದಾಯದವರು, ಧರ್ಮದವರು ದೇಶಪ್ರೇಮವನ್ನು ತೋರಿಸೋದಿಲ್ಲ. ಅದು ನಾನು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಮುಸ್ಲಿಂ ಬಾಂಧವರು ಅಂತ ಏನು ಕರಿತೇವೆ, ಅಲ್ಪಸಂಖ್ಯಾತ ಸಮುದಾಯದವರು, ಅವರಷ್ಟೇ ಕ್ರಮದ ಹೊರತು ಯಾರೂ ಕೂಡ ದೇಶಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿಂದೇಟಾಕುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಪ್ರಮುಖವಾಗಿ ದೇಶಭಕ್ತಿ ಗೀತೆಗಳನ್ನು ಹಾಡುವಂಥದ್ದಿರಬಹುದು, ಅವಮಾನಕರವಾಗಿ ಮಾತಾಡುವಂಥದ್ದು, ಹೇಳಿಕೆಗಳು ಕೊಡುವಂಥದ್ದು, ಅವ್ರಿಗೇನೋ ಒಂದು ರೀತಿಯಾದಂಥ ದೇಶಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಹೆಜ್ಜೆಯನ್ನು ಇಟ್ಟಿರ್ತಾರೆ. ಈ ವಿಚಾರದಲ್ಲಿ ವಂದೇ ಮಾತರಂ ಅನ್ನುವಂತಹ ಒಂದು ಗೀತೆ ಏನಿದೆ, ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಂತಹ ವಂದೇ ಮಾತರಂ ಗೀತೆ, ಅದನ್ನು ಎಲ್ಲರೂ ಕೂಡ, ಅಂದರೆ ಪಶ್ಚಿಮ ಬಂಗಾಳದ ಎಲ್ಲ ಶಾಲೆಗಳಲ್ಲಿ ಮೊದಲು ಪ್ರಾರ್ಥನೆ ಅಂತ ಏನು ನಡೀತಾ, ಅಸೆಂಬ್ಲಿ ಅಂತ ಏನು ಕರಿತೀವಿ ನಾವು ಸ್ಟಾರ್ಟಿಂಗಲ್ಲಿ ಸ್ಕೂಲ್ಗಳಲ್ಲಿ ಏನು ನಡೆಯುತ್ತೆ, ಅಂಥ ಸಂದರ್ಭದಲ್ಲಿ ಅಸೆಂಬ್ಲಿನಲ್ಲಿ ಪ್ರಾರ್ಥನಾ ಗೀತೆಯ ನಂತರ ವಂದೇ ಮಾತರಂ ಗೀತೆಯನ್ನು ಎಲ್ಲ ಶಾಲೆಯಲ್ಲೂ ಕೂಡ ಹಾಡಬೇಕು ಅನ್ನುವಂಥ ಆದೇಶವನ್ನು ಪಶ್ಚಿಮ ಬಂಗಾಳದ ಶಿಕ್ಷಣ ಇಲಾಖೆ ಹೊರಡಿಸುತ್ತೆ. ಅಂದರೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಎಲ್ಲರೂ ಕೂಡ ವಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅನ್ನುವಂಥ ಆದೇಶ ಹೊರಡುತ್ತೆ. ಇದು ಓಕೆ, ಶಾಲೆಗಳಲ್ಲಿ ಏನೋ ಮಾಡ್ತಾ ಇದ್ದಾರೆ, ಓಕೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಇಡೀ ಪಶ್ಚಿಮ ಬಂಗಾಳದ ಎಲ್ಲ ಮದರಸಾಗಳಲ್ಲೂ ಕೂಡ ವಂದೇ ಮಾತರಂ ಗೀತೆ ಹಾಡಬೇಕು ಅನ್ನುವಂಥ ಕಡ್ಡಾಯವಾದಂಥ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಎಸ್, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ವೆರಿನ್ ಮದರಸಾಗಳಲ್ಲಿ ಏನು ಹೇಳಿಕೊಡ್ತಾರೆ, ಅವರಿಗೆ ಯಾವ ರೀತಿಯಾದಂಥ ತಯಾರಿ ಮಾಡ್ತಾರೆ ಅನ್ನುವಂಥ ಆರೋಪ ನಿಮಗೆಲ್ರಿಗೂ ಗೊತ್ತೇ ಇದೆ. ಅಂಥ ಸಂದರ್ಭದಲ್ಲಿ, ಅಂಥ ಜಾಗಗಳಲ್ಲಿ ದೇಶದ ವಂದೇ ಮಾತರಂ ಗೀತೆಯನ್ನು ಹಾಡೋದಕ್ಕೆ ಒಪ್ತಾರ ಅನ್ನುವಂಥ ಪ್ರಶ್ನೆ ಬಂತು. ಬಟ್ ಎಸ್, ಮದರಸಾ ಶಿಕ್ಷಣ ನಿರ್ದೇಶನಾಲಯವು ಕೂಡ ಅದಕ್ಕೆ ಒಂದು ಆದೇಶವನ್ನು ಹೊರಡಿಸಿದೆ. ಏನಂತ ಹೇಳಿದ್ರೆ, ಸರ್ಕಾರಿ ಅನುದಾನಿತ ಎಲ್ಲ ಮದರಸಾಗಳು ಪಶ್ಚಿಮ ಬಂಗಾಳದಲ್ಲಿ ಎಲ್ಲರೂ ಕೂಡ ತಮ್ಮ ಆರಂಭದಲ್ಲಿ, ಅಂದರೆ ದಿನದ ಆರಂಭದಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಇಡೀ ಪಶ್ಚಿಮ ಬಂಗಾಳದ ಆಲ್ ಓವರ್ ವೆಸ್ಟ್ ಬೆಂಗಾಲ್ನ ಎಲ್ಲ ಮದರಸಾಗಳಲ್ಲೂ ಕೂಡ ಈ ಒಂದು ವಂದೇ ಮಾತರಂ ಗೀತೆಯನ್ನು ಹಾಡಲೇಬೇಕು ಅನ್ನುವಂಥ ಒಂದು ಕಡ್ಡಾಯವನ್ನು, ಆದೇಶವನ್ನು ಸುವೇಂದು ಅಧಿಕಾರಿಯವರು ಹೊರಡಿಸಿದ್ದಾರೆ. ಅವರು ಕೂಡ ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅದರ ಇಂಪ್ಲಿಮೆಂಟೇಷನ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದನ್ನು ಫಾಲೋ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಪುರಾವೆಗಳು ಗೊತ್ತಾಗಬೇಕಾಗಿದೆ. ನಾವು ಯಾವುದಾದ್ರೂ ವಿಡಿಯೋಗಳೇನಾದರೂ ಬಂದರೆ ನಾವು ನೋಡಬೇಕಾಗತ್ತೆ. ಬಟ್ ಒಟ್ಟಾರೆ ದೇಶಪ್ರೇಮವನ್ನು,
ಧರ್ಮಾತೀತವಾಗಿ ಎಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು, ಎಲ್ಲರೂ ಕೂಡ ಫಾಲೋ ಮಾಡಬೇಕು, ದೇಶಕ್ಕೆ ಅಟ್ಲೀಸ್ಟ್ ಅಷ್ಟನ್ನಾದರೂ ನಾವು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪಾಠವನ್ನು ಕಲಿಸುತ್ತಾ, ಅಂದರೆ ಅಲ್ಪಸಂಖ್ಯಾತ ಸಮುದಾಯದವರದ ಒಂದಷ್ಟು ಏನು ಹೇಳ್ತಾರೆ, ಅವ್ರು ನಾವು ಮಾಡಿದ್ದೇ ಸರಿ, ನಾವು ಕೆಲವನ್ನ ಮಾಡಲ್ಲ ಅನ್ನುವಂಥ ಒಂದು ಉದ್ದಟತನ ಏನು ಬರೀತಾರಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸಕ್ಕೆ ಈ ಒಂದು ವಂದೇ ಮಾತರಂ ಗೀತೆಯನ್ನು ಎಲ್ಲರೂ ಕೂಡ ಹಾಡಬೇಕು. ಶಾಲೆಗಳಲ್ಲಿ, ಮದರಸಗಳಲ್ಲಿ ಎಲ್ಲರೂ ಕೂಡ ಇದು ಧರ್ಮಾತೀತವಾಗಿ ಎಲ್ಲರೂ ಕೂಡ ರಾಷ್ಟ್ರಪ್ರೇಮವನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಮೊದಲ ಹೆಜ್ಜೆಯಲ್ಲಿ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ, BJP ಸರ್ಕಾರದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಇದನ್ನು ಬಹುಶಃ ರಾಷ್ಟ್ರಪ್ರೇಮವನ್ನು ಎಲ್ಲ ರಾಜ್ಯದವರು ಮೈಗೂಡಿಸಿಕೊಂಡ್ರೆ, ಎಲ್ಲರೂ ಕೂಡ ಈ ಥರದ ಒಂದು ಆದೇಶವನ್ನು ಹೊರಡಿಸಿದ್ರೆ ನಮ್ಮಲ್ಲಿ ಕೂಡ ಇನ್ನೂ ದೇಶಭಕ್ತಿ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಇವರನ್ನು ನೋಡಿ ಮಾದರಿಯನ್ನಾಗಿ ಎಲ್ಲರೂ ಕೂಡ ಅನುಸರಿಸಬಹುದು ಅನ್ನುವಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ಚರ್ಚೆ ಆಗುತ್ತಾ ಇದೆ. ನೋಡೋಣ ಇನ್ನೇನೇನು ಒಂದು ಕ್ರಮಗಳನ್ನು ಸುವೇಂದು ಅಧಿಕಾರಿಯವರು ಪಶ್ಚಿಮ ಬಂಗಾಳದಲ್ಲಿ ತಗೊಂಡು ಏನೆಲ್ಲ ಬದಲಾವಣೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.